ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಕುರ್ಚಿಯ ಫೈಟ್ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಕುರ್ಚಿಯಲ್ಲಿ ಕೂರಿಸಲೇಬೇಕು ಅಂತ ಒಬ್ಬ ಪವರ್ಫುಲ್ ಲೀಡರ್ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಿದ್ದಾರಾ? ಆ ಮೂಲಕ ಡಿಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತ್ಕೊಳ್ಳೋ ಮೂಲಕ ಹೇಗಾದ್ರೂ ಮಾಡಿ ಸಿಎಂ ಕುರ್ಚಿಯಲ್ಲಿ ಅವ್ರನ್ನ ಕೂರಿಸಬೇಕು ಅನ್ನುವಂತ ಪ್ರಯತ್ನಗಳಾಗ್ತಾ ಇದೆಯಾ? ಹಾಗಾದ್ರೆ ರಾಜ್ಯ ರಾಜಕಾರಣಕ್ಕೆ ಪ್ರವೇಶ ಮಾಡ್ತಿದ್ದಾರಾ ಆ ಪ್ರಭಾವಿ ನಾಯಕ ಯಾರವರು? ರಾಜ್ಯ ರಾಜಕಾರಣಕ್ಕೆ ಪ್ರವೇಶ ಮಾಡ್ತಾರಾ ಆ ಪ್ರಭಾವಿ ನಾಯಕ? ಕಾರಣ ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದವರು, ಸೈಲೆಂಟ್ ಆಗಿ ನಡೀತಿದ್ದ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡುವಂತಹ ವಿಚಾರಗಳು ಆ ನಾಯಕನ ಎಂಟ್ರಿಯಿಂದ ಮತ್ತಷ್ಟು ರಂಗಾಗಬಹುದಾ? ಚುನಾವಣಾ ಕಣ ಒಂದಲ್ಲ ಎರಡಲ್ಲ 4 ಬಾರಿ ಸಂಸತ್ ಪ್ರವೇಶ ಮಾಡಿದ್ದಾರೆ. ಆ ನಾಯಕನ ಎಂಟ್ರಿ ಹಿಂದಿದೆಯಾ ಅದೊಂದು ದೊಡ್ಡ ಸಂಕಲ್ಪ? ಮಹಾನಾಯಕನ ಕನಸಿಗೆ ಬಲವಾಗಿ ನಿಲ್ಲೋದಕ್ಕೆ ರಾಜ್ಯ ರಾಜಕೀಯ ಪ್ರವೇಶ ಮಾಡಬಹುದಾ? ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಲಿದೆ ಆ ನಾಯಕನ ಎಂಟ್ರಿ. ಲೋಕಸಭಾ ಚುನಾವಣೆ ಸೋಲಿನ ಬಳಿಕ ಸೈಲೆಂಟ್ ಆಗಿದ್ದ ಲೀಡರ್ ಈಗ ಮತ್ತೆ ಆಕ್ಟಿವ್ ಆಗ್ತಿದ್ದಾರ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡೋ ಮೂಲಕ. ಹಾಗಾದ್ರೆ ಆ ಪ್ರಭಾವಿ ನಾಯಕ ಯಾರು? ಡಿಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಲ್ಲುವಂತಹ ಆ ಮಹಾನಾಯಕ ಎಷ್ಟು ಪವರ್ಫುಲ್? ಆ ಕುರಿತ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. ರಾಜ್ಯ ರಾಜಕೀಯದತ್ತ ಮಾಜಿ ಸಂಸದ ಸುರೇಶ್ ಅವರ ಒಲವಂತೆ ಸಹೋದರನ ಸಮ್ಮತಿಗಾಗಿ ಕಾಯ್ತಿದ್ದಾರೆ ಡಿಕೆ ಸುರೇಶ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯ ರಾಜಕೀಯದತ್ತ ಮಾಜಿ ಸಂಸದ ಸುರೇಶ್ ಡಿಕೆ ಸುರೇಶ್ ಒಲವು ತೋರಿಸುತ್ತಿದ್ದಾರೆ. ಸಹೋದರನ ಸಮ್ಮತಿಗಾಗಿ ಕಾಯ್ತಿದ್ರಂತೆ ಡಿಕೆ ಸುರೇಶ್. ಸದ್ಯ ಕೆಎಂಎಫ್ ಅಧ್ಯಕ್ಷ ಗಾದಿಗೆ ಸುರೇಶ್ ಅವರ ಹೆಸರು ಮುನ್ನೆಲೆಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ರಾಜ್ಯ ರಾಜಕಾರಣದಲ್ಲಿ ಎಂಟ್ರಿ ಆಗೋ ಮೂಲಕ ಡಿಕೆ ಶಿವಕುಮಾರ್ ಅವ್ರನ್ನ ಸಿಎಂ ಕುರ್ಚಿಯಲ್ಲಿ ಕೂರಿಸಬೇಕು ಅನ್ನುವಂತ ಶತ ಪ್ರಯತ್ನಗಳು ಮೋಸ್ಟ್ಲಿ ಡಿಕೆ ಸುರೇಶ್ ಅವರಿಂದ ಆಗಬಹುದು. ಆ ಕಾರಣಕ್ಕೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗೋದಕ್ಕೆ ಮನಸ್ಸು ಮಾಡ್ತಿದ್ದಾರೆ ಆ ಪ್ರಭಾವಿ ನಾಯಕ ಅಂತ ಹೇಳ್ತಿದ್ದಾರೆ. ಸದ್ಯ ಸೈಲೆಂಟ್ ಆಗಿದ್ರು. ಅಣ್ಣ ಶಿವಕುಮಾರ್ ಅನುಮತಿಗಾಗಿ ವೇಟ್ ಮಾಡ್ತಾ ಇದ್ರಂತೆ. ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಕುಮಾರಸ್ವಾಮಿ ನಿಖಿಲ್ ಸ್ಪರ್ಧೆ ಮಾಡುವ ಕ್ಷೇತ್ರಗಳೇ ಸುರೇಶ್ ಅವರಿಗೆ ಟಾರ್ಗೆಟ್ ಆಗಿದ್ದು, ಅಣ್ಣನಿಗೆ ಬಲ ತುಂಬಬೇಕು ಅಂತ 2028ರ ಚುನಾವಣೆಯಲ್ಲಿ ಸಾಥ್ ಕೊಡುವಂತಹ ಲೆಕ್ಕಾಚಾರದಲ್ಲಿ ಡಿಕೆ ಸುರೇಶ್ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಡಿಕೆ ಸುರೇಶ್ ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ ಆಗುವ ಸಾಧ್ಯತೆಗಳು, ಅದು ಡಿಕೆ ಶಿವಕುಮಾರ್ ಅವ್ರನ್ನ ಸಿಎಂ ಆಗಿಸ್ಬೇಕು ಅನ್ನುವಂತ ಆಸೆನಾ ಅಥವಾ ಇಲ್ಲಿ ಬೇರೆ ಉದ್ದೇಶ ಏನಾದ್ರೂ ಇದೆಯಾ? ಖಂಡಿತ ಶ್ರುತಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕನ್ನುವಂಥದ್ದು ಡಿಕೆ ಸುರೇಶ್ ಅವರ ಕನಸು ಕೂಡ. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕನ್ನುವ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಬಿಯನ್ನ ನಡೆಸಿರುವಂತದ್ದು ಡಿಕೆ ಸುರೇಶ್. ಯಾಕಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಜೊತೆಗೆ ಬಹಳ ನಿಕಟ ಸಂಪರ್ಕವನ್ನ ಸುರೇಶ್ ಅವರು ಹೊಂದಿರುವಂತದ್ದು. ಜೊತೆಗೆ 2028ರ ಚುನಾವಣೆಗೂ ಕೂಡ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಗೆಲುವು ಸಾಧಿಸಬೇಕನ್ನುವಂತಹ ಲೆಕ್ಕಾಚಾರಗಳಿದ್ದಾವೆ. ಜೊತೆಗೆ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಇಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ 2028ಕ್ಕಾದ್ರೂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲೇಬೇಕು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕನ್ನುವ ಲೆಕ್ಕಾಚಾರ ಈ ಒಂದು ಡಿಕೆ ಸುರೇಶ್ ಅವರ ರಾಜ್ಯ ರಾಜಕೀಯಕ್ಕೆ ವಾಪಸ್ ಆಗುವ ಎಂಟ್ರಿ ಹಿಂದಿರುವಂತ ದೊಡ್ಡ ಉದ್ದೇಶ. ಯಾಕಂದ್ರೆ 2028ರ ಚುನಾವಣೆಗೆ ಈಗಲೇ ಎಲ್ಲೋ ಪಕ್ಷಗಳು ಕೂಡ ತಯಾರಿಯನ್ನು ಆರಂಭಿಸಿದಾವೆ. ಕಾಂಗ್ರೆಸ್ನಿಂದ ಸಾಕಷ್ಟು ನಾಯಕರು
ಮುಂಬರುವಂತಹ ಸಿಎಂ ರೇಸ್ಗೆ ಈಗಾಗಲೇ ಪೈಪೋಟಿಯನ್ನು ನಡೆಸ್ತಾ ಇರುವಂತದ್ದು. ಜೊತೆಗೆ 2028ಕ್ಕೆ ರಾಜ್ಯ ರಾಜಕೀಯಕ್ಕೆ ಮತ್ತೆ ವಾಪಸ್ ಆಗುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಮುಂದೆ ಯಾವ ರೀತಿ ಬದಲಾವಣೆಗಳು ಆಗ್ತವೆ ಅನ್ನುವಂಥದ್ದು ಕೂಡ ಬಹಳ ನಿರೀಕ್ಷಿತವಾಗಿ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಕುಮಾರಸ್ವಾಮಿ ಲೋಕಸಭಾ ಸಂಸದರಾಗಿದ್ರು ಕೂಡ ರಾಜ್ಯದಲ್ಲಿ ನಾನೇ ಸಿಎಂ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ. ಜೊತೆಗೆ ಬಿಜೆಪಿಯೊಂದಿಗೆ ಮೈತ್ರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇತ್ತ ಸಿಎಂ ರೇಸ್ ನಲ್ಲಿರುವಂತಹ ಪರಮೇಶ್ವರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಂ ಬಿ ಪಾಟೀಲ್, ಮಹದೇವಪ್ಪ ಸೇರಿದಂತೆ ಹಲವಾರು ನಾಯಕರು ಕೂಡ ಸಿಎಂ ಬಗ್ಗೆ ಮಾತುಗಳನ್ನ ಹೇಳ್ತಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲೇಬೇಕಿರುವಂತಹ ಆಟಕ್ಕೆ ಬಿದ್ದಿರುವಂತಹ ಡಿ ಕೆ ಸುರೇಶ್ ರಾಮನಗರದಿಂದ ಸ್ಪರ್ಧೆ ಮಾಡುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಅನುಮತಿಗಾಗಿ ಕಾಯ್ತಿದ್ದಾರೆ. ಯಾಕಂದ್ರೆ ಇನ್ನು ಕೂಡ 2 ವರ್ಷ ಚುನಾವಣೆಗೆ ಇರೋದ್ರಿಂದ ಈಗಿನಿಂದಲೇ ತಯಾರಿಯನ್ನ ಮಾಡ್ಕೊಂಡ್ರೆ ಚುನಾವಣೆಯನ್ನ ಸುಲಭವಾಗಿ ಗೆಲ್ಲಬಹುದು. ಜೊತೆಗೆ ರಾಮನಗರ ಮತ್ತು ಚನ್ನಪಟ್ಟಣ ಸೇರಿದಂತೆ ರಾಮನಗರದಂತಹ ಕ್ಷೇತ್ರಗಳ ಮೇಲೆ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ, ಎಚ್ ಡಿ ಕುಮಾರಸ್ವಾಮಿ ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಆ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿ ತಾವು ಗೆಲುವನ್ನು ಸಾಧಿಸುವ ಜೊತೆಗೆ ಎದುರಾಳಿಗಳಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಕೂಡ ಮಾಡೋದಕ್ಕೆ ಈಗ ತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕನ್ನುವಂತ ಉದ್ದೇಶ ಒಂದ್ ಕಡೆ ಆದ್ರೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಜೊತೆಗೆ ವಿಪಕ್ಷಗಳಾಗಿರುವಂತಹ ಬದ್ಧ ವೈರಿಗಳಂತೆಯೇ ಗುರುತಿಸಿಕೊಳ್ಳುತ್ತಿರುವಂತಹ ಎಚ್ ಡಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡುವಂತಹ ಒಂದು ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.